ಎಲ್ಲರಿಗೂ ನಮಸ್ಕಾರ. ಕ್ರೌನ್ ಮತ್ತೆ ವರ್ಟೆಕ್ಸ್ ಬಾಲ್ಡ್ನೆಸ್ಗೆ ಟ್ರಾನ್ಸ್ಪ್ಲಾಂಟೇಷನ್ ಮಾಡಬಹುದಾ ಅಂತ ಸ್ವಲ್ಪ ಜನ ಕೇಳ್ತಾರೆ. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಈ ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಈ ವಿಡಿಯೋ ಎಂಡ್ ವರ್ಕ್ ವೀಕ್ಷಿಸಿ ಕ್ರೌನ್ ಮತ್ತೆ ವರ್ಟೆಕ್ಸ್ ಬಾಲ್ಡ್ನೆಸ್ ನಲ್ಲಿ ಏನು ಪ್ರಿಕಾಷನ್ಸ್ ತಗೋಬೇಕಾಗುತ್ತೆ, ಯಾರಿಗೆ ಟ್ರಾನ್ಸ್ಪ್ಲಾಂಟೇಷನ್ ಯೂಸ್ ಆಗುತ್ತೆ ನಿಮಗೆ ಅರ್ಥ ಆಗ್ತದೆ. ಕ್ರೌನ್ ವರ್ಟೆಕ್ಸ್ ಬಾಲ್ಡ್ನೆಸ್ ಸರ್ಜನ್ಸ್ಗೆ ಆಲ್ವೇಸ್ ಚಾಲೆಂಜಿಂಗ್. ಏನಕ್ಕಂದ್ರೆ ಅಲ್ಲಿ ಏರ್ ಫಾಲ್ ಸ್ವಲ್ಪ ಜನಕ್ಕೆ ಸ್ಟೆಬಿಲೈಸ್ ಆಗೋದಿಲ್ಲ, ಇನ್ನೂ ಏರ್ ಫಾಲ್ ನಡೀತಾ ಇರ್ತದೆ. ಅದಕ್ಕಾಗಿ ಸ್ಟೆಬಿಲೈಸ್ಡ್ ಏರ್ ಪ್ಯಾಟರ್ನ್ ಇರೋರನ್ನೇ ಫಸ್ಟ್ ನಾವು ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಕ್ರೌನ್ ಪ್ಯಾಚ್ ಫಾರ್ಮ್ ಆಗಿರ್ತದೆ ಮತ್ತೆ ಅದು ಎಕ್ಸ್ಪ್ಯಾಂಡ್ ಆಗೋದಿಲ್ಲ, ಏರ್ ಫಾಲ್ ಸ್ಟಾಪ್ ಆಗಿದೆ, ಆವಾಗ ಮಾತ್ರನೇ ಏರ್ ಟ್ರಾನ್ಸ್ಪ್ಲಾಂಟೇಷನ್ ಕನ್ಸಿಡರ್ ಮಾಡಬೇಕು. ಮಿನಿಮಮ್ ಏಜ್ 25 ಅಬೌವ್, ಅದು ಮಿನಿಮಮ್ ಏಜ್ 25 ಅಬೌವ್ ಬೆಟರು. ಅದು ಮುಂದೆ ಬಹಳ ವಿಡಿಯೋಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಕ್ರೌನ್ ಬಾಲ್ಡ್ನೆಸ್ ನಲ್ಲಿ ಸ್ವಲ್ಪ ಜನಗಳಿಗೆ ಮೆಡಿಸಿನ್ ಇಂದ ಗ್ರೋತ್ ಬರೋ ಚಾನ್ಸ್ ಇರ್ತದೆ. ಸೊ ಫಸ್ಟ್ ಅದು ಟ್ರೈ ಮಾಡಬೇಕು. ಮೆಡಿಸಿನ್ಸ್ PRP ಟ್ರೈ ಮಾಡಿದ್ರೆ, ಏನಂದ್ರೆ ಬೇಬಿ ಹೇರ್ಸ್ ಇದ್ರೆ ಟ್ರೈ ಮಾಡ್ಬೋದು. ಕಂಪ್ಲೀಟ್ ಶೈನಿ ಬಾಲ್ಡ್ನೆಸ್ ಇದ್ರೆ ಅವಾಗ ಮೆಡಿಸಿನ್ ಇಂದನೂ ಬರೋ ಚಾನ್ಸ್ ಬಹಳ ಕಡಿಮೆ ಇರ್ತದೆ. ಆ ತರಹ ಕೇಸ್ದಲ್ಲಿ ಮಾತ್ರ ಟ್ರಾನ್ಸ್ಪ್ಲಾಂಟೇಷನ್ ನಾವು ರೆಕಮೆಂಡ್ ಮಾಡ್ತೀವಿ. ಇದು ಕ್ರೌನ್ ಮತ್ತೆ ವರ್ಟೆಕ್ಸ್ ಟ್ರಾನ್ಸ್ಪ್ಲಾಂಟೇಷನ್ ಏನಕ್ಕೆ ಚಾಲೆಂಜಿಂಗ್ ಅಂದ್ರೆ ಅಲ್ಲಿ ಲೈಟ್ ಫಾಲ್ ಆಗೋ ರೀತಿ ಸ್ಟ್ರೇಟ್ ಇರ್ತದೆ. ನಮ್ಗೆ ಯಾವ ತರ ಇದ್ರೂ ಹೇರ್ಸು ನೆತ್ತಿ ಸ್ಕಿನ್ ಕಾಣ್ತದೆ. ಸೊ ಡೆನ್ಸಿಟಿ ಜಾಸ್ತಿ ಕೊಡಬೇಕು. ರಿಕ್ವೈರ್ಮೆಂಟ್ ಆಫ್ ಗ್ರಾಫ್ಟ್ಸ್ ವೆರಿ ಹೈ, ಒಂದು ರೀಸನು. ಎರಡನೇ ರೀಸನು ಸುಳಿ ಇರುತ್ತೆ ಅಲ್ಲಿ. ಇವತ್ತು ನಾನು ತೋರಿಸ್ತಾ ಇರೋ ಪೇಷಂಟ್ಗೆ 2 ಸುಳಿ ಇದೆ. ಅದು ಅದೇ ತರನೇ ನಾವು ಅದೇ ರೀತಿಯಲ್ಲಿ ನಾವು ಇಂಪ್ಲಾಂಟೇಷನ್ ಮಾಡಬೇಕಾಗ್ತದೆ, ಇಲ್ಲಾಂದ್ರೆ ಅದು ನ್ಯಾಚುರಲ್ ಆಗಿ ಬ್ಲೆಂಡ್ ಆಗೋದಿಲ್ಲ. ಆ ಸುಳಿಯಿಂದ ನಾವು ಅದು ನ್ಯಾಚುರಲ್ ಆಗಿ ಆರ್ಟಿಸ್ಟಿಕ್ ಆಗಿ ಕ್ರಿಯೇಟ್ ಮಾಡಬೇಕು. ಅದರಿಂದ ಲೈಟ್ ಆಂಗ್ಯುಲೇಷನ್ಸ್ ಚೇಂಜ್ ಆಗಿ ಸ್ವಲ್ಪ ಡೆನ್ಸಿಟಿ ಕಡಿಮೆ ಕಾಣ್ತದೆ. 2 ಸುಳಿ ಇದ್ರೆ ಇನ್ನೂ ಮಾಡೋದು ಇನ್ನೂ ಬಹಳ ಕಷ್ಟ ಆಗುತ್ತೆ, ಡೆನ್ಸಿಟಿನೂ ಕಡಿಮೆ ಕಾಣ್ತದೆ. ಇದೆಲ್ಲ ರೀಸನ್ಸ್ಗಳು ಕ್ರೌನ್ ಬಾಲ್ಡ್ನೆಸ್ ಚಾಲೆಂಜಿಂಗ್ ಅಂತ ಹೇಳ್ತೀವಿ. ಆ ತರ ಕೇಸ್ದಲ್ಲಿ ಯೂಶಲಿ ನಾವು ಏರ್ ಫಾಲ್ ಸ್ಟೆಬಿಲೈಸೇಷನ್ ಆಗಿದೆಯಾ ಇಲ್ಲ ನೋಡ್ಕೋಬೇಕು, ಏಜ್ ನೋಡ್ಕೋಬೇಕು ಪೇಷಂಟ್ದು, ಮತ್ತೆ ಯೂಶಲಿ ಸೆಕೆಂಡ್ ಸೆಷನ್ ಬೇಕಾಗ್ತದೆ. ಮತ್ತೆ ಈ ಪೇಷಂಟ್ದಲ್ಲಿ ನಾವು ಬರೀ 1 ಸೆಷನ್ ಮಾತ್ರ ಮಾಡಿದೀವಿ. ಏನಕ್ಕಂದ್ರೆ ಸ್ವಲ್ಪ ಕ್ರೌನ್ ಏರಿಯಾ ಬಾಲ್ಡ್ನೆಸ್, ಸೈಜ್ ಆಫ್ ದಿ ಬಾಲ್ಡ್ ಏರಿಯಾ ಸ್ಮಾಲ್ ಇತ್ತು, ಒಳ್ಳೆ ಡೋನರ್ಸ್ ಸಿಕ್ತವ್ರಿಗೆ. ಅದರಿಂದ 1 ಸೆಷನ್ ನಲ್ಲಿ ಮಾತ್ರ ನಾವು ಫಿಲ್ ಮಾಡಿದ್ವಿ. ಇವರಿಗೆ ರೀಸನಬಲ್ ಡೆನ್ಸಿಟಿ ಕೊಟ್ಟಿದ್ವಿ. ಸನ್ಲೈಟ್ಗೆ ಹೋದ್ರೆ ಗ್ಯಾರಂಟಿ ಸ್ವಲ್ಪ ಗ್ಯಾಪ್ ಕಾಣ್ಲಿಕ್ಕಂತದೆ, ಇಲ್ಲಾಂದ್ರೆ ಅದರ್ವೈಸ್ ಬ್ಯೂಟಿಫುಲ್ ಕವರೇಜ್ ಬಂದಿದೆ. ಸೊ ಈ ಪೇಷಂಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಪ್ಪಾ ಅಂದ್ರೆ ಸ್ವಲ್ಪ ಸೈಜ್ ಆಫ್ ದಿ ಸ್ಕ್ಯಾಲ್ಪ್ ಕಡಿಮೆ, ಚಿಕ್ಕದು, ಮತ್ತೆ ಒಳ್ಳೆ ಡೋನರ್ ಅವೈಲಬಿಲಿಟಿ ಇತ್ತು. ಪೇಷಂಟ್ ಏಜ್ಡ್ 32 ಇಯರ್ಸ್. ಸೊ ಅದರಿಂದ ಈ ಕ್ರೌನ್ 2 ಸುಲಿ ಇದೆ. ಸೊ ನಾವು ಒಂದೇ ಸೆಷನ್ದಲ್ಲಿ ರೀಸನಬಲ್ ಡೆನ್ಸಿಟಿ ಕೊಟ್ಟಿದ್ವಿ. ಬೇಕಾದರೆ ಇವರು ಸೆಕೆಂಡ್ ಸೆಷನ್ ಫ್ಯೂಚರ್ದಲ್ಲಿ ಮಾಡ್ಕೋಬಹುದು. ಈಗ ಬ್ಯಾಕ್ ಸೈಡ್ ನೋಡ್ಬೋದು, ಡೋನರ್ ಏರಿಯಾ ಏನು ಡ್ಯಾಮೇಜ್ ಮಾಡಿಲ್ಲ. ನಾವು ಈ ಪೇಷಂಟ್ದಲ್ಲಿ ಫ್ರಂಟ್ ಜಾಗದಲ್ಲಿ ಏನು ಇಂಪ್ಲಾಂಟ್ ಮಾಡಿಲ್ಲ, ಬರೀ ಕ್ರೌನ್ ಮಾತ್ರನೇ ನಾವು ಇಂಪ್ಲಾಂಟ್ ಮಾಡಿದ್ವಿ. ಅವ್ರಿಗೆ 2 ಸುಳಿ ನ್ಯಾಚುರಲ್ ಆಗಿ ಯಾವ ತರ ಇದೆಯೋ ಅದೇ ತರ ನಾವು ರೀಕ್ರಿಯೇಟ್ ಮಾಡಿ ಡೆನ್ಸಿಟಿ ಮಾಡಿದ್ವಿ. ಫ್ರಂಟ್ ಇಂದ ನೋಡ್ಬೋದು, ಬ್ಯಾಕ್ ಇಂದ ನೋಡ್ಬೋದು, ಚೆನ್ನಾಗಿ ಬ್ಲೆಂಡ್ ಆಗಿದೆ. ಮತ್ತೆ ಇನ್ನೊಂದು ಚಾಲೆಂಜಿಂಗ್ ಇತ್ತು ಈ ಪೇಷಂಟ್ ಅಲ್ಲಿ, ಈ ಹೇರ್ ಇವ್ರದ್ದು ಬಹಳ ಸ್ಲೆಂಡರ್ ಅಂದ್ರೆ ಸ್ವಲ್ಪ ಸ್ಟ್ರೇಟ್ ಇರುತ್ತೆ ಹೇರ್, ಅದು ಸ್ವಲ್ಪ ವೇವಿ ತರ ಇಲ್ಲ, ಸ್ಟ್ರೇಟ್. ಅದರಿಂದ ಸ್ವಲ್ಪ ಡೆನ್ಸಿಟಿ ಕಡಿಮೆ ಕಾಣ್ತದೆ. ಸ್ಟ್ರೇಟ್ ಹೇರ್ ಅಂತ ಹೇಳ್ತೀವಿ ಸ್ವಲ್ಪ ಜನಗಳಿಗೆ, ಅದೊಂದು ಚಾಲೆಂಜಿಂಗ್ ನಮ್ಗಿತ್ತು. ಆದ್ರೂ ನಾವು ಸ್ವಲ್ಪ ಓವರ್ ಇಂಪ್ಲಾಂಟೇಷನ್ ಜಾಸ್ತಿ ಮಾಡಿ ಅದು ಬ್ಯಾಲೆನ್ಸ್ ಮಾಡಿದ್ವಿ. ಸೊ ಕ್ರೌನ್ ಟ್ರಾನ್ಸ್ಪ್ಲಾಂಟ್ ಎಕ್ಸ್ಪರ್ಟ್ ಮಾಡಬೇಕಾಗುತ್ತೆ. ಏನಕ್ಕಂದ್ರೆ ಬರೀ ಇಂಪ್ಲಾಂಟೇಷನ್ ಅಲ್ಲ, ಅದು ಆಂಗ್ಯುಲೇಷನ್ಸು, ಸುಲಿ ಕ್ರಿಯೇಟ್ ಮಾಡೋದು, ಮತ್ತೆ ಇದೆಲ್ಲ ಚಾಲೆಂಜಿಂಗ್ ಇದ್ದೇ ಇರುತ್ತೆ. ಸೊ ಒಳ್ಳೆ ಸರ್ಜನ್ ಹತ್ರ ಹೋಗಿ ಭೇಟಿ ನೀಡಿ ಡೀಟೇಲ್ಸ್ ಎಲ್ಲ ತಗೊಂಡು ನಿಮ್ಮ ಏಜ್ ಪ್ರಕಾರ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಕೊಂಡ್ರೆ ಕ್ರೌನ್ ಟ್ರಾನ್ಸ್ಪ್ಲಾಂಟೇಷನ್ ಸಕ್ಸಸ್ಫುಲ್ ಆಗುತ್ತೆ. ಬಹಳ ಜನಗಳಿಗೆ ಕ್ರೌನ್ ಟ್ರಾನ್ಸ್ಪ್ಲಾಂಟ್ ನಲ್ಲಿ ಸೆಕೆಂಡ್ ಸೆಷನ್ ಬೇಕಾಗುತ್ತದೆ. ಸ್ವಲ್ಪ ಜನಗಳಿಗೆ ಒಂದೇ ಸೆಷನ್ ಇಂದ ಹೇರು ರೀಸನಬಲ್ ಡೆನ್ಸಿಟಿ ಬರ್ಬೋದು. ಥ್ಯಾಂಕ್ ಯು.